ನೇಂದ್ರ ಬಾಳೆಹಣ್ಣನ್ನು ಕಾಮನ್ ಆಗಿ ಕಡಲೆ ಹಿಟ್ಟಿನ ಬ್ಯಾಟರ್ನಿಂದ ಬಜ್ಜಿಯನ್ನು ಮಾಡ್ತಾರೆ. ಆದ್ರೆ ನಾವಿವತ್ತು ಕಡಲೆ ಹಿಟ್ಟನ್ನು ಉಪಯೋಗಿಸದೆ ಬೇರೆ ವಿಧಾನದಲ್ಲಿ ನೇಂದ್ರ ಬಾಳೆಹಣ್ಣಿನ ಬಜ್ಜಿಯನ್ನು ಮಾಡೋದು ತೋರಿಸ್ತೇವೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೇನೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ನೀವಿಲ್ಲಿ ಬೇರೆ ಯಾವುದೇ ಎಣ್ಣೆಯನ್ನು ಉಪಯೋಗಿಸಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಟ್ಬಿಡೋಣ. ಮೊದಲಿಗೆ ನಾವು 8 ರಿಂದ 10 ಬ್ಯಾಡಗೆ ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಬಜ್ಜಿಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ಒಣಮೆಣಸನ್ನು ಬಳಸಿ. ಇದನ್ನು ಸಣ್ಣ ಊರಿನಲ್ಲಿ ಸಮಾನವಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಹುರಿದುಕೊಂಡ ಬಳಿಕ ನಾನು ಸಪರೇಟ್ ಆದ ಒಂದು ಪ್ಲೇಟ್ಗೆ ವರ್ಗಾಯಿಸುತ್ತೇನೆ. ಬ್ಯಾಡಗೆ ಮೆಣಸು ಚೆನ್ನಾಗಿ ರೋಸ್ಟ್ ಆಗಿ ತುಂಬಾ ಗರಿ ಗರಿಯಾಗಿ ಬಿಟ್ಟಿದೆ. ಇದನ್ನು ಕಂಪ್ಲೀಟ್ ಆಗಿ ಆರ್ಲಿಕ್ಕೆ ಬಿಡಬೇಕು. ನಾವಿದಕ್ಕೆ ಕಡಲೆ ಹಿಟ್ಟಿನ ಬ್ಯಾಟರ್ ಅನ್ನು ಮಾಡುವ ಬದಲು ಅಕ್ಕಿಯಿಂದ ಹಿಟ್ಟನ್ನು ತಯಾರಿಸಬೇಕು. ನಾನು ಒಂದು ಸಣ್ಣ ಕಪ್ ನಲ್ಲಿ ದೋಸೆ ಅಕ್ಕಿಯನ್ನು ತೆಗೆದುಕೊಂಡು ಸ್ವಚ್ಛವಾಗಿ ತೊಳೆದು 1 ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೆ. 1 ಗಂಟೆ ನಂತರ ಇದು ಸಾಫ್ಟ್ ಆಗಿಬಿಟ್ಟಿದೆ ಮತ್ತು ಇದರ ನೀರೆಲ್ಲ ಬಸಿದುಕೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದಕ್ಕೀಗ ಬೇರೆ ಸಾಮಗ್ರಿಗಳನ್ನು ಹಾಕೋಣ. ನಾನು ಇದಕ್ಕೆ ಚಿಕ್ಕ ತುಂಡು ಗಟ್ಟಿ ಹಿಂಗನ್ನು ಹಾಕ್ತಿದ್ದೇನೆ. ಹಿಂಗಿನ ಪುಡಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಫ್ಲೇವರ್ ಕೊಡೋದಿಲ್ಲ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಬೇಕು. ಕೊತ್ತಂಬರಿ ಬೀಜಗಳನ್ನು ಹುರಿಬೇಕಂತಿಲ್ಲ, ಡೈರೆಕ್ಟ್ ಆಗಿ ಹಾಕಿ. ಈಗ ಇದಕ್ಕೆ ಹುರಿದುಕೊಂಡ ಬ್ಯಾಡಗೆ ಒಣಮೆಣಸನ್ನು ಒಂದೊಂದಾಗಿ ಹಾಕಬೇಕು. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ರಿಂದ ಇದನ್ನು ತುಂಡು ಮಾಡಿ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನುಣುಪಾಗಿ ರುಬ್ಬಿಕೊಳ್ಬೇಕು. ಇದು ರುಬ್ಬಿಕೊಂಡ ಬಳಿಕ ಹೇಗೆ ಕಾಣ್ತದೆ ಅಂತ ನೋಡಿ. ಮೊದಲಿಗೆ ಸ್ವಲ್ಪ ದಪ್ಪವಾಗಿ ರುಬ್ಬಿಕೊಳ್ಳಿ. ಆಮೇಲೆ ಬೇಕಾದ್ರೆ ಸ್ಥಿರತೆಯನ್ನು ನೋಡಿಕೊಂಡು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಾವಿಲ್ಲಿ ಬ್ಯಾಡಗೆ ಒಣಮೆಣಸನ್ನು ಬಳಸಿರೋದ್ರಿಂದ ಇದಕ್ಕೆ ತುಂಬಾ ಕೆಂಪಾದ ಕಲರ್ ಬಂದಿದೆ. ಹಾಗೇನೆ ಬಜ್ಜಿನೂ ತುಂಬಾ ಕೆಂಪಾಗಿರ್ತದೆ. ಸದ್ಯಕ್ಕೆ ನಾನು ಇದನ್ನು ಬದಿಗಿಡ್ತೇನೆ. ನಾವೀಗ ನೇಂದ್ರ ಬಾಳೆಹಣ್ಣನ್ನು ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 4 ಬಾಳೆಹಣ್ಣನ್ನು ತೆಗೆದುಕೊಳ್ತೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆರಿಸಿಕೊಳ್ಳಿ. ನೇಂದ್ರ ಬಾಳೆಹಣ್ಣು ಜಾಸ್ತಿ ಸಾಫ್ಟ್ ಆಗಿರಬಾರ್ದು, ಇಲ್ಲಾಂದ್ರೆ ಇದು ತುಂಡು ಮಾಡಿಕೊಳ್ಳುವಾಗ ಕಷ್ಟವಾಗ್ತದೆ. ಮೊದಲಿಗೆ ನಾನೊಂದು ಬಾಳೆಹಣ್ಣನ್ನು ತೆಗೆಯುತ್ತೇನೆ. ಇದರ 2 ಬದಿಗಳನ್ನು ನೀವು ಕತ್ತರಿಸಿಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಸಿಪ್ಪೆ ಸಮೇತ ಇದನ್ನು ತುಂಡು ಮಾಡ್ಕೊಳ್ತೇನೆ. ಸಿಪ್ಪೆಯನ್ನು ತೆಗೆದು ಕತ್ತರಿಸುವಾಗ ಅದರ ಅಂಟಿನಿಂದ ಕೈ ಜಾರ್ತದೆ. ಹಾಗಾಗಿ ಸಿಪ್ಪೆ ಸಮೇತ ಕತ್ತರಿಸುವುದು ಉತ್ತಮ. ಇದನ್ನು ಜಾಸ್ತಿ ದಪ್ಪದಾಗಿ ಕತ್ತರಿಸುವುದು ಬೇಡ, ಇಲ್ಲಾಂದ್ರೆ ಅದು ಬೇಯುವುದಿಲ್ಲ. ನೀವು ಇದನ್ನು ಈ ರೀತಿ ಕತ್ತರಿಸಿಕೊಳ್ಳುವ ಬದಲು ಮೊದಲಿಗೆ ಇದನ್ನು ಅರ್ಧ ಭಾಗ ಮಾಡಿ ನಂತರ ಉದ್ದಕ್ಕೆ ಬೇಕಾದ್ರೂ ಕತ್ತರಿಸಿಕೊಳ್ಬಹುದು. ತುಂಡು ಮಾಡಿಕೊಂಡ ಬಳಿಕ ಒಂದೊಂದಾಗಿ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಇದೇ ರೀತಿ ಉಳಿದ ಎಲ್ಲಾ ಬಾಳೆಹಣ್ಣಿನ ತುಂಡುಗಳ ಸಿಪ್ಪೆಯನ್ನು ತೆಗೆದುಬಿಡಿ. ಈ ಬಾಳೆಹಣ್ಣಿನ ತುಂಡುಗಳನ್ನು ನಾವು ರುಬ್ಬಿಕೊಂಡ ಮಸಾಲೆ ಮಿಶ್ರಣದೊಂದಿಗೆ ಬೆರೆಸಿಕೊಳ್ಬೇಕು. ನಾನೊಂದು ಬೌಲ್ನೊಳಗೆ ಬಾಳೆಹಣ್ಣಿನ ತುಂಡುಗಳನ್ನು ಹಾಕ್ತೇನೆ. ನಾವು ರುಬ್ಬಿಕೊಂಡ ಹಿಟ್ಟನ್ನು ಇದರ ಮೇಲೆ ಹಾಕಬೇಕು. ಈ ಮಸಾಲೆ ತುಂಬಾ ಜಾಸ್ತಿ ದಪ್ಪ ಇದೆ ಅಂತ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀವು ನೀರನ್ನು ಹಾಕೊಂಡು ಸ್ಥಿರತೆಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಬಾಳೆಹಣ್ಣಿನ ತುಂಡುಗಳನ್ನು ಇದರ ಜೊತೆಗೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಇದನ್ನು ಎಲ್ಲಾ ಕಡೆ ಸವರಿ ಆದ ಮೇಲೆ ಇದರ ಮೇಲೆ 1 ಹಿಡಿಯಷ್ಟು ಬಾಂಬೆ ರವೆಯನ್ನು ಹಾಕೊಳ್ಳಿ. ಈಗ ಪುನಃ ಇದನ್ನು ಎಲ್ಲಾ ಕಡೆ ಸವರ್ಕೊಳ್ಳಿ. ಈ ಬಾಂಬೆ ರವೆ ಹಾಕೋದ್ರಿಂದ ಈ ಬಜ್ಜಿಗೆ ಒಳ್ಳೆ ಕ್ರಿಸ್ಪಿನೆಸ್ ಬರ್ತದೆ. ಇದೆಲ್ಲವನ್ನು ಹಚ್ಚಿಕೊಂಡ ಬಳಿಕ ಬೇಕಾದ್ರೆ ಒಂದು 5 ನಿಮಿಷ ನೀವು ಬದಿಗಿಡ್ಬೋದು. ಅಷ್ಟರಲ್ಲಿ ನಾವಿದನ್ನು ಫ್ರೈ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ. ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿ ಅಭ್ಯಾಸ ಇದ್ದರೆ ಅದರಿಂದಲೇ ಬಜ್ಜಿಯನ್ನು ಫ್ರೈ ಮಾಡಿ.
ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಬೇರೆ ಯಾವುದೇ ಅಡುಗೆ ಎಣ್ಣೆಯನ್ನು ಉಪಯೋಗಿಸಬಹುದು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸುತ್ತಿದ್ದೇನೆ. ಎಣ್ಣೆ ಬಿಸಿಯಾಗುವ ತನಕ ಕಾಯೋಣ ಮತ್ತು ಗ್ಯಾಸ್ನ ಫ್ಲೇಮ್ ಅನ್ನು ಮೀಡಿಯಂ ಊರಿನಲ್ಲೇ ಇಟ್ಬಿಡಿ. ಎಣ್ಣೆ ಬಿಸಿಯಾದ ಕೂಡಲೇ ಒಂದೊಂದೇ ಬಾಳೆಹಣ್ಣಿನ ತುಂಡುಗಳನ್ನು ಹಾಕ್ಕೊಳ್ಳಿ. ಬಾಳೆಹಣ್ಣು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ, ಹಾಗಾಗಿ ಇದನ್ನು ಮೀಡಿಯಂ ಮತ್ತು ಸಣ್ಣ ಉರಿಯ ನಡುವೆ ಇಟ್ಟು ಬೇಯಿಸಿಕೊಳ್ಬೇಕು. ಸ್ವಲ್ಪ ಸಮಯದ ಬಳಿಕ ಇದನ್ನು ಮಗುಚಿ ಹಾಕೊಂಡು ಒಂದಕ್ಕೊಂದು ಅಂಟಿಕೊಂಡ್ರೆ ಅದನ್ನು ಬಿಡಿಸ್ಕೊಳ್ಳಿ. ಇದನ್ನು ಎರಡೂ ಕಡೆ ಸಮಾನವಾಗಿ ಫ್ರೈ ಮಾಡಬೇಕು. ನೇಂದ್ರ ಬಾಳೆಹಣ್ಣಿನ ಬಜ್ಜಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನಾವು ಎಣ್ಣೆಯಿಂದ ಹೊರಗೆ ತೆಗಿಬೇಕು. ಒಂದು ಸ್ಟ್ರೈನರ್ಗೆ ಹಾಕೊಂಡು ಹೆಚ್ಚುವರಿ ಎಣ್ಣೆಯನ್ನು ಸೋಸಿಕೊಳ್ಳಿ. ಈ ಬಜ್ಜಿಯು ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿರ್ತದೆ ಮತ್ತು ಹೊರಗಡೆ ನಾವು ರವೆ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿ ಆಗಿರ್ತದೆ. ಹಾಗೇನೆ ಯಾವುದೇ ಫ್ಲೇವರ್ ಇರುವ ಅಡುಗೆ ಎಣ್ಣೆಯಿಂದ ಇದನ್ನು ಫ್ರೈ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತದೆ. ಪ್ರತಿಯೊಂದು ಬ್ಯಾಚ್ ಅನ್ನು ಫ್ರೈ ಮಾಡಿದ ಬಳಿಕ ಒಂದು ಪ್ಲೇಟ್ ಅಥವಾ ಬೌಲ್ಗೆ ವರ್ಗಾಯಿಸಿಕೊಳ್ಳಿ. ಇದು ಹೆಚ್ಚಾಗಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಬಡಿಸ್ಕೊಂಡ್ರೆ ಚೆನ್ನಾಗಿರ್ತದೆ. ನೀವಿದನ್ನು ಯಾವುದೇ ಹಬ್ಬದ ದಿನದಂದು ಅಥವಾ ವಿಶೇಷ ಸಮಾರಂಭದಂದು ಮಾಡಬಹುದು. ಇದನ್ನು ನಾನು ತುಂಡು ಮಾಡ್ಕೊಂಡು ತೋರಿಸ್ತೇನೆ ನೋಡಿ. ಇದು ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿದೆ. ಇದು ಒಳಗಡೆ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಈಸಿಯಾಗಿ ಇದನ್ನು ಎರಡು ತುಂಡು ಮಾಡಬಹುದು. ಇದೇ ವಿಧಾನದಲ್ಲಿ ಬಾಳೆಹಣ್ಣು ಮಾತ್ರವಲ್ಲದೆ ಬೇರೆ ತರಕಾರಿಗಳ ಬಜ್ಜಿಯನ್ನು ನೀವು ಮಾಡಬಹುದು. ನಾವು ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.